ಹಾಯ್ ಆಲ್, ಎಲ್ಲರಿಗೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಮೀತ್ ಜೋಶಿ ಅಂತ, ರೈಟ್. ಸೊ ಇವತ್ತು ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಮ್ಯಾಥ್ಸ್ ಕ್ವಶನ್ಸ್ ನೋಡೋಣ. ಮ್ಯಾಥ್ಸ್ ಕ್ವಶನ್ಸ್ ನೋಡೋಣ, ಯಾವ ಥರ ಕ್ವಶನ್ಸ್ ಇರ್ತಾವೆ, ಹೌದಾ. ಸೇಮ್ ನಿಮ್ಗೆ ಮುಂಚೆ ಅಂತ ಏನು ಹೇಳ್ತಿಲ್ಲ, ಇದನ್ನು ಅದೇ ಹೇಳಲಿಕ್ಕತ್ತೀನಿ. ನಾನು ಸಾಲ್ವ್ ಮಾಡೋ ಮುಂದಾಗ ನೀವು ಸಾಲ್ವ್ ಮಾಡಿರಿ, ಹೌದಾ. ಪ್ಯಾರಲಲ್ ಆಗಿ ನೀವು ಸಾಲ್ವ್ ಮಾಡಿರಿ, ನಮ್ಮ ಜೊತೆನೇ ಸಾಲ್ವ್ ಮಾಡಿರಿ, ನಿಮಗೆ ಗೊತ್ತಾಗ್ತದೆ ಆನ್ಸರ್ ಕರೆಕ್ಟ್ ಅದೋ ಇಲ್ಲೋ ಅಂತ ಹೇಳಿ, ಹೌದಾ. ರೈಟ್, ಇಷ್ಟು ಹೇಳ್ತಾ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೂ ಬೆಲ್ ಬಟನ್ ಅದನ್ನು ಪ್ರೆಸ್ ಮಾಡಿರಿ. ರೈಟ್, ಓಕೆ, ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ವಾಟ್ ಈಸ್ ದ ಫಸ್ಟ್ ಕ್ವಶನ್? ಫಸ್ಟ್ ಕ್ವಶನ್ ಈಸ್ ದ ವಾಟ್ ಈಸ್ ದ ಆವ್ರೇಜ್ ಆಫ್ 135, 190, 145, 140, 135. ಏನು ಕೇಳ್ಯಾನಪ್ಪ ಅಂತಂದ್ರೆ ಇಲ್ಲಿ ಆವ್ರೇಜ್ ಸರಾಸರಿ ಕೇಳ್ಯಾನ. ಏನು ಕೇಳ್ಯಾನ್ರಿ? ಸರಾಸರಿ ಕೇಳ್ಯಾನ. ಸರಾಸರಿ ಯಾವ ನಂಬರ್ದು? ಈ ನಂಬರ್ದು ಸರಾಸರಿ ಕೇಳ್ಯಾನ, ಹೌದಾ. ಆವ್ರೇಜ್ದು ಮೇನ್ ಫಂಡಮೆಂಟಲ್ ಬೇಸಿಕ್ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಆವ್ರೇಜ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ಆಲ್ ದಿ ನಂಬರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಹೆಂಗಂದ್ರೆ ಇದು ಇಲ್ಲಿ ನೋಡ್ರಿ, 135 ಅದ, 135 ಪ್ಲಸ್ 190 ಪ್ಲಸ್ 145 ಪ್ಲಸ್ 140 ಪ್ಲಸ್ 135, ಹೌದು. ಇವನ್ನ ಎಲ್ಲನೂ ಕೂಡಿಸಿ ಎಷ್ಟವ ಇವು ಟೋಟಲ್? 1 2 3 4 5 ಅವೆಲ್ಲ ಡಿವೈಡೆಡ್ ಬೈ 5. ಇದಕ್ಕೆ ನಾವೇನಂತೀವಿ? ಆವ್ರೇಜ್ ಅಂತ ಕರಿತೀವಿ. ಇದಕ್ಕೇನು ಕರಿತೀವಿ? ಸಮ್ ಆಫ್ ದಿ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಕರಿತೀವಿ, ಹೌದು. ಇದು ಎಷ್ಟಾಗ್ತದೆ ನೋಡ್ರಿ, ಇದು ಅಷ್ಟು ಆ್ಯಡ್ ಮಾಡಿ ಟ್ರೈ ಮಾಡಿರಿ. ಇದು ನೋಡೋಣ ಫಸ್ಟ್ ಕ್ವಶನ್, ಟ್ರೈ ಮಾಡಿರಿ. ನೀವು ಬರಲಿಲ್ಲಪ್ಪ ಅಂದ್ರೆ ನಾನು ಇಲ್ಲೇ ಸಾಲ್ವ್ ಮಾಡ್ತೀನಿ. ಏನು ಮಾಡಬೇಕು? 135 ಪ್ಲಸ್ 190 ಪ್ಲಸ್ 145 ಪ್ಲಸ್ 140 ಪ್ಲಸ್ 135 ಅಷ್ಟನ್ನು ಕೂಡಿಸಿ 5ರಲ್ಲೇ ಭಾಗ ಮಾಡಿರಿ. ಅದು ನಮ್ಗೆ ಏನು ಸಿಗ್ತದೆ? ಆವ್ರೇಜ್ ಸಿಗ್ತದೆ. ಸರಾಸರಿ ಅಂತ ಕರಿತಿರಲ್ಲ, ಅದು ಏನು ಸಿಗ್ತದೆ ನಮಗೆ? ಸರಾಸರಿ ಸಿಗ್ತದೆ. ಟೋಟಲ್ ಎಷ್ಟಾಗ್ತದಪ್ಪ ಇದು? 0 131 2 3 4 5 500, ರೈಟ್. 35 90 45 40 35, ರೈಟ್. ಟೋಟಲ್ ನಮ್ದು ಆನ್ಸರ್ 149 ಬರ್ತದೆ. ಎಷ್ಟು ಬರ್ತದೆ ಟೋಟಲ್? 149. ಟ್ರೈ ಮಾಡಿರಿ, ನೀವು ನಮ್ಮ ಜೊತೆನೇ ಟ್ರೈ ಮಾಡಿರಿ. ಆನ್ಸರ್ ಎಷ್ಟು ಬರ್ತದೆ? ಟೋಟಲ್ 149 ಬರ್ತದೆ, ಹೌದು. ರೈಟ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಕರೆಂಟ್ ಪ್ರೈಸ್ ಆಫ್ ಎ ಟಿ ವಿ ಈಸ್ ₹18,000, ರೈಟ್, ಆ್ಯಂಡ್ ದ ವ್ಯಾಲ್ಯೂ ಡಿಕ್ರೀಸಸ್ at 5% per year. Then after 3 years what will be the cost of the TV? ಹೌದಾ. ಒಂದು ಟೆಲಿವಿಷನ್ ಅದ, ಏನದ್ರಿ? ಟೆಲಿವಿಷನ್, ಟಿ ವಿ ಅದ. ಅದಕ್ಕೆ ಎಷ್ಟದಪ್ಪ ರೇಟ್? ₹18,000 ಅದ. ಏನದ? ₹18,000 ಅದ. ಪ್ರತಿ ವರ್ಷ ಅದ್ರದ್ದು ವ್ಯಾಲ್ಯೂ 5% ಕಡಿಮೆ ಆಕೋತ ಹೋಗ್ತದೆ. ಏನಾಗ್ತದ? ಪ್ರತಿ ವರ್ಷ ಅದ್ರದ್ದು ಪ್ರೈಸ್, ಅದ್ರದ್ದು ವ್ಯಾಲ್ಯೂ ಏನಾಗ್ತದಲ್ಲ 5% ಕಡಿಮೆ ಆಕೋತ ಹೋಗ್ತದೆ. 3 years ಆದಮೇಲೆ ಅದ್ರದ್ದು ವ್ಯಾಲ್ಯೂ ಏನು ಅಂತ ಕೇಳ್ಯಾನ. 3 years ಆದಮೇಲೆ ಅದ್ರದ್ದು ಬೆಲೆ ಎಷ್ಟು ಇರ್ತದೆ ರೀ ಅಂತ ಕೇಳ್ಯಾನ, ಹೌದು. ರೈಟ್, ನೀವು ಟ್ರೈ ಮಾಡಿರಿ, ನೋಡೋಣ ಇಲ್ಲಿ. ರೈಟ್, ಸೊ ಟಿ ವಿ ವ್ಯಾಲ್ಯೂ ಎಷ್ಟದಪ್ಪ ಸದ್ಯದ್ದು? 18,000 ಅದ. 18,000 ಅದ. ಎವ್ರಿ ಇಯರ್ 5% ಅದನ್ನು ಡಿಕ್ರೀಸ್ ಆಗ್ತದೆ ಅದ್ರದ್ದು ವ್ಯಾಲ್ಯೂ. ಇದ್ರದ್ದು 5% ಎಷ್ಟಾಗ್ತದೆ? ಇಂಟು 5 ಡಿವೈಡೆಡ್ ಬೈ 100. 0 ಕ್ಯಾನ್ಸಲ್, ರೈಟ್. 0 0 4 ₹900. ಅಂದ್ರೆ ಫಸ್ಟ್ ವರ್ಷ ಅದ್ರದ್ದು ವ್ಯಾಲ್ಯೂ ಎಷ್ಟು ಕಡಿಮೆ ಆಗ್ತದೆ? 900 ಕಡಿಮೆ ಆಗ್ತದೆ. ಇದ್ರದ್ದು 900 ಅಂದ್ರೆ 18,000 ಒಳಗೆ 900 ನಾವು ತೆಗಿಬೇಕು. ಎಷ್ಟಾಗ್ತದೆ? 0 0 1 7 1 17,100. ಅದ್ರದ್ದು ಫಸ್ಟ್ ಇಯರ್ ಆದಮೇಲೆ ಅದ್ರದ್ದು ವ್ಯಾಲ್ಯೂ ಎಷ್ಟು ಇರ್ತದೆ? 17,100. ತಿಳಿಲಿಕ್ಕಾಗ್ತದೆ ಎಲ್ಲರಿಗೂ? 17,100 ಒಂದು ವರ್ಷ ಆದಮೇಲೆ ಆ ಟಿ ವಿ ಬೆಲೆ. ಅವ ಏನು ಕೇಳ ನಮಗೆ? 3 years ಆಗಿದ್ಮೇಲೆ ಎಷ್ಟಾಗ್ತದೆ ತಿಳಿತು. ನೆಕ್ಸ್ಟ್ ಇಯರ್ ಏನು ಮಾಡಬೇಕು ನೀವು? ಇದು 17,100 5% ತೆಗಿಬೇಕು. ಏನು ಮಾಡಬೇಕು? 17,100 ಅದಲ್ಲ, ಇದ್ರದ್ದು 5% ತೆಗೆದು ಮತ್ತು ಅದು ಏನು ಅಮೌಂಟ್ ಬರ್ತದೆ ಇದ್ರೊಳಗೆ ಕಳಿಬೇಕು, ತಿಳಿತು. ಆಮೇಲೆ ನಿಮಗೊಂದು ಅಮೌಂಟ್ ಬರ್ತದೆ. ಆ ಅಮೌಂಟ್ ಮತ್ತು 5% ತೆಗೆದು ಏನು ಮಾಡಬೇಕು? ಅದರೊಳಗೆ ಲೆಸ್ ಮಾಡಬೇಕು. ನಿಮ್ಗೆ ಟೋಟಲ್ ಆನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ 15,432.45 ಬರ್ತದೆ.
ತಿಳಿಲಿಕ್ಕತ್ತದ. ಇನ್ನು ಯಾರಿಗೆ ತಿಳಿದಿಲ್ಲಲ್ಲ, ನಾವು ಇನ್ನು ಡೀಟೇಲಾಗಿ ಬಿಡಿಸ್ಲಿಕ್ಕತ್ತಿಲ್ಲ, ಜಸ್ಟ್ ಕ್ವಶನ್ಸ್ನ ಸಾಲ್ವ್ ಮಾಡ್ಲಿಕ್ಕತ್ತೀವಿ. ನಿಮಗೆ ಯಾರಿಗೆ ತಿಳಿದಿಲ್ಲಲ್ಲ ಸ್ವಲ್ಪ ವಿಡಿಯೋ ಪಾಸ್ ಮಾಡಿರಿ, ನೋಡಿರಿ ಹೆಂಗೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತದೆ. ಟಿ ವಿ ಬೆಲೆ 18,000 ಪ್ರತಿ ವರ್ಷ 5% ಡಿಕ್ರೀಸ್ ಆಗ್ತದೆ ಅದ್ರದ್ದು ವ್ಯಾಲ್ಯೂ. ಅದ್ರದ್ದು ಬೆಲೆ 5% ಕಡಿಮೆ ಆಗ್ತದೆ. ಫಸ್ಟ್ 1ನೇ ವರ್ಷ 5% ಕಡಿಮೆ ಆಯ್ತು, ಹೌದಾ? 1ನೇ ವರ್ಷ 5% ಕಡಿಮೆಗೆ ಎಷ್ಟು ಬಂತಪ್ಪ? 17,100 ಬಂತು. ಈ ನೆಕ್ಸ್ಟ್ ಇದ್ರದ್ದು 5% ಮಾಡಿ ಏನು ಬರ್ತದ್ರೆ ಅದು ಮತ್ತು ಕಳಿಬೇಕು, ಮತ್ತು ಇನ್ನೊಂದು ಸರಿ ಮಾಡಬೇಕು, 3 ಸರಿ ಹಂಗೆ ಮಾಡಬೇಕು. ನಮಗೆ ಟೋಟಲಾಗಿ ಆನ್ಸರ್ ಎಷ್ಟು ಬರ್ತದೆ? 15,432 ಈಸ್ ದ ಕರೆಕ್ಟ್ ಆನ್ಸರ್. ತಿಳಿಲಿಕ್ಕತ್ತದ? ಓಕೆ, ಯಾರಿಗೆ ತಿಳಿದಿಲ್ಲ ಸೇಮ್ ಒಂದು ಸೆಕೆಂಡ್ ಪಾಸ್ ಮಾಡಿ ನೋಡ್ಕೊಡ್ರಿ ಕ್ವಶನ್. ರೈಟ್, ನೆಕ್ಸ್ಟ್ ಕ್ವಶನ್, ಕನ್ವರ್ಟ್ 90 km/h ಇಂಟು m/s. 90 km/h ಅದಲ್ಲ, ಅದನ್ನು ನಾವು m/s ಕನ್ವರ್ಟ್ ಮಾಡಬೇಕು. m/s ಹೆಂಗೆ ಮಾಡ್ತೀವಿ ರೀ ನಾವು? 90 × 5/18. 10 9 10 9 2 2 1 2 5 5 25. 25 ಅದರ ಆನ್ಸರ್ ನಮ್ಮದು. ಎಸ್, ದಿಸ್ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ ಎಲ್ಲರಿಗೂ? ನಾವು ಇಲ್ಲಿ ಏನು ಮಾಡ್ಲಿಕ್ಕತ್ತೀವಿ? km/h ಅಂತ ಕೊಟ್ಟಾನ, ಅದನ್ನು m/s ಕನ್ವರ್ಟ್ ಮಾಡ್ಲಿಕ್ಕತ್ತೀವಿ. m/s ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? 5/18 ಮಾಡಬೇಕು. ಯಾವುದೇ ಒಂದು ಕಿಲೋಮೀಟರ್ನೇ ಕೊಟ್ಟಲ್ಲ, 90 × 5/18 ಮಾಡಬೇಕು. ನಮ್ಗೆ ಏನು ಸಿಗ್ತದೆ? 25 m/s ಸಿಗ್ತದೆ. ತಿಳಿಲಿಕ್ಕತ್ತು? ರೈಟ್, ಲಾಸ್ಟ್ ವಿಡಿಯೋ ಸ್ವಲ್ಪ ವಿಡಿಯೋಸಿಂದ ಹಿಂದೆ ಲಾಸ್ಟ್ ವಿಡಿಯೋ ಸ್ವಲ್ಪ ಫ್ಯೂ ವಿಡಿಯೋಸ್ ಬ್ಯಾಕ್ ಇದನ್ನು ಹೇಳಿ ಅನ್ನಿಸ್ತದೆ. m/s ಇದ್ದಿದ್ದು km/h ಹೆಂಗೆ ಮಾಡೋದು, km/h ಇದ್ದಿದ್ದು m/s ಹೆಂಗೆ ಕನ್ವರ್ಟ್ ಮಾಡೋದು ಅಂತ. ರೈಟ್, ಓಕೆ. ನೆಕ್ಸ್ಟ್ ಒನ್, 15 men can do a work in 20 days. 15 men can do a work in 20 days. Then in how many days 20 men can do the same work? ಹೌದಾ? 15 ಮಂದಿ ಇದ್ದಾರೆ, ಹೌದು, 15 ಮನುಷ್ಯರಿದ್ದಾರೆ, ಹೌದಾ? ಒಂದು ಕೆಲಸನ 20 ದಿವಸದಾಗ ಅವರು ಮಾಡ್ತಾರೆ. ಅದೇ ಕೆಲಸ 20 ಮಂದಿ ಸೇರಿದ್ರೆ ಎಷ್ಟು ದಿವಸದಾಗ ಮಾಡ್ತಾರೆ? ಕ್ವಶನ್ ಕೇಳಿದ್ದು ಹಿಂಗೆ. ರೈಟ್, ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕಪ್ಪ ಅಂದ್ರೆ, ಎಷ್ಟು ಮಂದಿ ಇದ್ದಾನಪ್ಪ? ಟೋಟಲ್ 15 ಮೆನ್ ಇದ್ದಾರೆ. 15 ಮೆನ್ ಸೇರಿ ಎಷ್ಟು? 20 ದಿವಸ ತಗೋತಾರೆ. 15 ಮನುಷ್ಯರು 20 ದಿವಸ ಒಂದು ಕೆಲಸ ಮಾಡ್ತಾರೆ. ಅವ ಏನು ಕೇಳ್ಯಾನ? 20 ಮಂದಿ ಇದ್ದಾರೆ, ಎಷ್ಟು ದಿವಸ ತಗೋತಾರೆ ಅಂತಂದಾರೆ. ಸೊ ಈ ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. ತಿಳಿಲಿಕ್ಕತ್ತು? ಸೊ x = 15 × 20 / 20. 20 ಕ್ಯಾನ್ಸಲ್ ಆಗ್ತದೆ, ಉಳಿತೇನು? 15 ಅದನ್ರಿ ನಮ್ಮದು. ಎಸ್, ದಿಸ್ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ? ಹೌದಾ? 15 ಮನುಷ್ಯರಿದ್ದಾರೆ ಒಬ್ಬರು, ಹೌದಾ? 15 ಮಂದಿ ಇದ್ದಾರೆ, ಗಂಡ್ಮಕ್ಳಿದ್ದಾರೆ. 15 men can do a piece of work in 20 days. 15 ಮಂದಿ ಸೇರಿ ಒಂದು ಕೆಲಸನ 20 ದಿವಸದಾಗ ಮಾಡ್ತಾರೆ. 20 ಮಂದಿ ಹುಡುಗರು ಇದ್ರಪ್ಪ ಅಂದ್ರೆ, ಅಥವಾ 20 ಗಂಡ್ಮಕ್ಳಿದ್ರೆ ಆ ವರ್ಕ್ ಎಷ್ಟು ದಿವಸದಾಗ ಮಾಡ್ತಾರೆ? 15 ದಿವಸ. ದಿಸ್ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ? ರೈಟ್. ದ ಫಾರ್ಮುಲಾ ಫಾರ್ ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಈಸ್. n ನ್ಯಾಚುರಲ್ ನಂಬರ್ ಇರ್ತಾವಲ್ಲ, ನ್ಯಾಚುರಲ್ ನಂಬರ್ಸ್ ಯಾವ್ಯಾವ ರೀ? ನಾವು ಅಂಕದಿತ್ತು 1 2 3 ಅಂತೇಳಿ, ಅವು ನ್ಯಾಚುರಲ್ ನಂಬರ್. ಅವು ಕುರಿದು ಸಮ್ ಮಾಡಬೇಕು, ಒಂದು 10 ಮಟ್ಟ ಬೇಕಾ? 1 2 3 4 ಅಷ್ಟು ಕೂಡಿಸ್ಬೇಕು 10 ಮಟ್ಟ. ಅಂದ್ರೆ ಅದಕ್ಕೆ ಫಾರ್ಮುಲಾ ಯಾವುದಂದ್ರೆ n × n+1/2. ದಿಸ್ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತದ ಎಲ್ಲರಿಗೂ? n × n+1 / 2 ಈಸ್ ದ ರೈಟ್ ಆನ್ಸರ್. ರೈಟ್, ಓಕೆ. ನೆಕ್ಸ್ಟ್ ಒನ್, ವಾಟ್ ವಿಲ್ ಬಿ ದಿ ಅಮೌಂಟ್ ಆಫ್ ₹9,000 ಫ್ರಮ್ ಅ ಪ್ರಾಫಿಟ್ ಆಫ್ 8% ಅಂತ? ಹೌದಾ? ಒಂದು 9,000 ರೂಪೀಸ್ದು ಒಂದು ವಸ್ತು ನಾನು ಕೊಂಡ್ಕೋತೀನಿ, ಅದರೊಳಗೆ ನನಗೆ 8% ಪ್ರಾಫಿಟ್ ಬೇಕಾಗಿದೆ ಅಂದ್ರೆ ನಾನು ಎಷ್ಟಕ್ಕೆ ಮಾರಬೇಕಾಗಿದೆ ಅಂತ ಅರ್ಥ. ತಿಳಿಯಾಕತ್ತದ? 9,000 ರೂಪಾಯಿ ಕೊಟ್ಟು ಏನು ಮಾಡ್ತೀನಿ ನಾನು? ಒಂದು ಐಟಮ್ನ ಖರೀದಿ ಮಾಡ್ತೀನಿ, ಹೊರಗೆ ಖರೀದಿ ಮಾಡ್ತೀನಿ, ಹೌದಾ? ಅದನ್ನು ನಾನು ಮಾರಬೇಕಾಗ್ಯದಪ್ಪ, ಹೌದಾ? ಮಾರಬೇಕಾಗ ಎಷ್ಟಕ್ಕೆ ಮಾರಬೇಕು ನಾನು? 8%, %8 ನನಗೆ ಪ್ರಾಫಿಟ್ ಆಗಬೇಕು, ಹೌದಾ? ಅಂದ್ರೆ ನಾನು ಎಷ್ಟಕ್ಕೆ ಮಾರಬೇಕು ಅಂತ ಕೇಳ್ಯಾನ ನಾವು. ರೈಟ್, ಸೊ 9,000 ಅದ. 9,000ದು 8% ಎಷ್ಟಾಗ್ತದೆ ರೀ? 720 ಆಗ್ತದೆ. ಈ 720 9,000ಗೆ ಗುಡ್ಸಿದ್ರೆ ಎಷ್ಟಾಗ್ತದೆ? 9,720. ಸೊ 9,720 ಅದೇನ್ರಿ? ಎಸ್, ದಿಸ್ ಈಸ್ ಅವರ್ ಆನ್ಸರ್. ತಿಳಿಲಿಕ್ಕತ್ತು? ಒಂದು ವಸ್ತುವಿನ 9,000 ರೂಪಾಯಿ ಕೊಟ್ಟು ತೊಗೊಂಡು ಬಂದಾನವ, 8% ಪ್ರಾಫಿಟ್ ಬೇಕು ಅವಂಗೆ. ಆ ವಸ್ತು ತಂದನಲ್ಲ, ಕೊಂಡ್ಕೊಳನಲ್ಲ, ಅದನ್ನು ಮಾರಲಿಕ್ಕತ್ತಾನೆ ಸದ್ದು. ಅವ್ಗೆ ಎಷ್ಟು ಪ್ರಾಫಿಟ್ ಬೇಕು? 8% ಪ್ರಾಫಿಟ್ ಬೇಕು. 8% ಪ್ರಾಫಿಟ್ ಇಟ್ಕೊಂಡು ಅದನ್ನು ಮಾರ್ಬೇಕಂದ್ರೆ ಎಷ್ಟಕ್ಕೆ ಮಾರ್ಬೇಕ್ರಿ ಅವ? 9,720ಗೆ ಮಾರಬೇಕು. ತಿಳಿಲಿಕ್ಕತ್ತದ? ರೈಟ್. ಇವಾಗ ನಾವು ನೆಕ್ಸ್ಟ್ ಕ್ವಶನ್
ರೈಟ್. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ವಾಟ್ ಈಸ್ ದ ರೇಡಿಯಸ್ ಇಫ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಈಸ್ 88 ಸೆಂಟಿಮೀಟರ್ ಅಂತ ಕೇಳೋಣ. ಹೌದಾ, ಅವ ಏನ್ ಕೇಳೋಣ, ರೇಡಿಯಸ್ ಕೇಳೋಣ. ಕೊಟ್ಟಿರೋದೇನು ಕೊಟ್ಟನ, ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಅಂದ್ರೆ ಏನ್ರಿ, ಸುತ್ತಳತೆ ಅಂತ ಕರಿತಿರಲ್ಲ, ಸುತ್ತಳತೆ ಅಂತ ಹೇಳಿ. ಅದು ಏನಪ್ಪ ಸರ್ಕಂಫರೆನ್ಸ್ ಒಂದು ಫಾರ್ಮುಲಾ, ಸರ್ಕಂಫರೆನ್ಸ್ ಇಸ್ ಟು 2πr. ಹೌದಾ, ನಮ್ಮ ಆರ್ ಕೇಳಿ ಸರ್ ಕೊಟ್ಟಿದ್ದೇನು ಸರ್ಕಂಫರೆನ್ಸ್ ಕೊಟ್ಟಾರ. ಹೌದಾ, ಸರ್ಕಂಫರೆನ್ಸ್ ಎಷ್ಟು 88 ಸೆಂಟಿಮೀಟರ್. ಹೌದಾ, ಇಸ್ ಈಕ್ವಲ್ಸ್ ಟು 2πr, 2 into 3.142 into r. ಹೌದಾ, ಇದೆಷ್ಟಾಗ್ತದೆ, 88 is equals to 6.284 ಆಗ್ತದೆ into r. So r is equals to 88 divided by 6.284. ಕೇಳಲಿಕ್ಕಾಗ್ತದೆ, ರೈಟ್. ಸೊ ಆನ್ಸರ್ ಎಷ್ಟಾಗ್ತದೆ, ಆನ್ಸರ್ ಒಂದು 14 ಪಾಯಿಂಟ್ ಸಮಥಿಂಗ್. ರೈಟ್, ಬಿ ಈಸ್ ಅವರ್ ರೈಟ್ ಆನ್ಸರ್. ತಿಳಿಯಾಕತ್ತದ, ಯಾರೇ ತಿಳಿದಿಲ್ಲಲ್ಲ ಒಂದ್ಸರಿ ನೋಡ್ರಿ. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ದೇರ್ ಫಾರ್ಮುಲಾ ಅದ 2πr ಅದ. ನಮ್ಮ ಆರ್ ಕೇಳೋಣ, ರೇಡಿಯಸ್ ಕೇಳೋಣ. ಹೌದಾ, ಕೊಟ್ಟಿದ್ದೀರ ಸರ್ಕಂಫರೆನ್ಸ್ ಕೊಟ್ಟಾನ, ಎಷ್ಟು ಕೊಟ್ಟಾನ, 88 ಕೊಟ್ಟಾನ. ರೈಟ್, 88 is equals to 2 into 3.142 into r. So r is equals to 88 divided by 6.284 ಆಗ್ತದೆ. ಸೊ ನಮ್ಮ ಆನ್ಸರ್ ಎಷ್ಟಾಗ್ತೈತಿ, ಬಿ ಇಸ್ ದ ರೈಟ್ ಆನ್ಸರ್. ತಿಳಿಲಿಕ್ಕಾಗ್ತದ. ನೆಕ್ಸ್ಟ್ ಒನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ tan 30? ಹೇಳ್ರಿ ನೋಡೋಣ, ಕಮೆಂಟ್ ಒಳಗೆ ಹೇಳ್ರಿ tan 30 ವ್ಯಾಲ್ಯೂ ಎಷ್ಟಾಗ್ತದೆ ಅಂತ. ಒಂದ್ 2 ಸೆಕೆಂಡ್ ಪಾಸ್ ಮಾಡ್ರಿ, tan 30 ವ್ಯಾಲ್ಯೂ ಎಷ್ಟಾಗ್ತದೆ ಅನ್ನೋದು ಹೇಳ್ರಿ. ಓಕೆ, ಮೀನ್ ವೈಲ್ ಏನ್ ಹೇಳ್ತೀನಿ ಅಂದ್ರೆ, ಇನ್ನು ನಮ್ಮ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಬೆಲ್ ಐಕಾನ್ ಅದೊಂದು ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ರೈಟ್, tan 30 ಆನ್ಸರ್ ಹೇಳ್ರಿ ನೋಡೋಣ ಎಷ್ಟಾಗ್ತದ. ಕಮೆಂಟ್ ಒಳಗೆ ಹಾಕಿ ನೋಡೋಣ. ಸೈನ್, ಕಾಸ್, ಕಾಟ್, ಟ್ಯಾನ್ ಅವಲ್ಲ, tan 30 ಎಷ್ಟದ ವ್ಯಾಲ್ಯೂ ಅಂತ ಹೇಳ್ರಿ. ಸೊ tan 30 ಎಷ್ಟಾಗ್ತೈತ್ರಿ, 1/√3. 1/√3 is the tan 30 value. ತಿಳಿಯಾಗತ್ತದ. ನೆಕ್ಸ್ಟ್ ಕ್ವಶನ್, if a is equals to 5, b is equal to 6, then a plus b whole square into a minus b whole square ಎಷ್ಟಾಗ್ತದ ಅಂತ ಕೇಳೋಣ. ತಿಳಿಯಾಗತ್ತು. ಒಂದ್ ಸೆಕೆಂಡ್ ಇದನ್ನ ಪಾಸ್ ಮಾಡ್ರಿ. ಸೇಮ್ ಇದೇ ರೀತಿ ಹೆಂಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಬಂದಿಲ್ಲ, ಇದನ್ನ ಆನ್ಸರ್ ನ ಕಮೆಂಟ್ ಬಾಕ್ಸ್ ಒಳಗ ಹಾಕ್ರಿ. ಏನ್ ಕೇಳೋಣ ಆಯ್ತಂದ್ರ, a is equals to 5, b is equal to 6 ಕೇಳೋಣ. a plus b ಎಷ್ಟಾಗ್ತದೆ, 5 plus 6 whole square into a minus b, 5 minus 6 whole square. ಹೌದಾ, 5 plus 6 ಎಷ್ಟು, 11 square. ಓಕೆ, into 5 minus 6 minus 1 whole square. ಹೌದಾ, 11 square ಎಷ್ಟಾಗ್ತದೆ, 121 into 1 minus 1 square 1. ಸೊ ಆನ್ಸರ್ ಇಸ್ 121. ನಡುವೆ ಇಲ್ಲೇ ಮಲ್ಟಿಪ್ಲಿಕೇಶನ್ ಅದ, ಪ್ಲಸ್ ಇಲ್ಲ, ಇಂಟು ಅದ, ಇಂಟು. ಹೌದಾ, 121 into 1 121. ದಿಸ್ ಈಸ್ ಅವರ್ ರೈಟ್ ಆನ್ಸರ್. ತಿಳಿಲಿಕ್ಕಾಗ್ತದೆ ಎಲ್ಲರಿಗೂ. ಹೌದಾ, ಒಂದ್ ಸೆಕೆಂಡ್ ಯಾರಿಗೆ ತಿಳಿದಿಲ್ಲ, ಒಂದ್ ಸೆಕೆಂಡ್ ವಿಡಿಯೋ ಪಾಸ್ ಮಾಡ್ರಿ, ಒಂದ್ಸಲ ನೋಡ್ಕೊಡ್ರಿ. ಇದು ನೋಡ್ಕೊಂಡು ನಿಮ್ಗೆ ಆನ್ಸರ್ ಈಸಿಯಾಗಿ ಬರ್ತದೆ. ತಿಳಿಲಿಕ್ಕತ್ತು. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂತಂದ್ರೆ, if a bought an item, for rupees 200 and sold it for 198, what is the loss percentage? ಎ ಅನ್ನೋ ಒಬ್ಬ ಮನುಷ್ಯ ಒಂದು ಐಟಮ್ ಅನ್ನ 200 ರೂಪಾಯಿ ಕೊಟ್ಟು ತೊಗೊಂಬಂದ. ಹೌದಾ, ಎಷ್ಟು ಕೊಟ್ಟು ತೊಗೊಂಬಂದ, 200 ರೂಪಾಯಿ ಕೊಟ್ಟು ತೊಗೊಂಬಂದ. ರೈಟ್, ಅವ ಮಾರ್ಲಿಕ್ಕೆ ಎಷ್ಟಕ್ಕೆ ಮಾರ್ಲಿಕ್ಕತ್ತಾನ, 198, 198ಕ್ಕೆ ಮಾರ್ಲಿಕ್ಕತ್ತಾನ. ಹೌದಾ, ಅವ್ಗೆ ಎಷ್ಟು ಲಾಸ್ ಆತ, ಇಲ್ಲಿ 2 ರೂಪಾಯಿ ಲಾಸ್ ಆಯ್ತು. ಅವ್ರು ಏನ್ ಕೇಳ್ಯಾರ ಲಾಸ್ ಪರ್ಸೆಂಟೇಜ್ ಅವ್ರು ಹೇಳ್ರಿ ನಮ್ದು ಅಂತ ಹೇಳ್ಯಾರ. 2 ರೂಪಾಯಿ ಕೊಂಡು ಒಂದು ಐಟಮ್ ತೊಗೊಂಬಂದ, ಅವ್ರು 198ಕ್ಕೆ ಮಾರ್ಲಿಕ್ಕತ್ತಾನ. ಅದು 2 ರೂಪಾಯಿ ಲಾಸ್ ಆಯ್ತು. ಆದ್ರೆ ಅವ್ರು ಏನ್ ಕೇಳ್ಯಾರ, ಲಾಸ್ ಪರ್ಸೆಂಟೇಜ್ ಅನ್ನ ಕೇಳ್ಯಾರ. ಹೌದಾ, ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಇರೋದಪ್ಪ ನಮ್ದು ಅಂದ್ರೆ 200 minus 198 divided by 200 into 100. ಹೌದಾ, 200 minus 198 is 2 divided by 200 into 100. Right, 0 0 cancel, 2 1s are 2 1s are, ಉಳಿದಷ್ಟು 1% ಅವಾಗ ಲಾಸ್ ಆಗಿದೆ. ತಿಳಿಲಿಕ್ಕತ್ತದ. 200 ರೂಪಾಯಿ ಕೊಟ್ಟು ಒಂದು ಐಟಮ್ ತೊಗೊಂಬಂದ, ಅದನ್ನ ಮಾರ್ಲಿಕ್ಕೆ ಎಷ್ಟಕ್ಕೆ, 198ಕ್ಕೆ. ಎಷ್ಟು ನಮ್ಗೆ ಅಮೌಂಟ್ ಎಷ್ಟು ಲಾಸ್ ಆಯ್ತು, 2 ರೂಪಾಯಿ ಲಾಸ್ ಆಯ್ತು. ಅದ್ರ ಪರ್ಸೆಂಟೇಜ್ ಒಳಗ ಅವ್ಗೆ ಎಷ್ಟು ಲಾಸ್ ಆಗ್ಯದ, 1% ಲಾಸ್ ಆಗ್ಯದ.
ತಿಳಿಲಿಕ್ಕಾಗ್ತದ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 9801? ವರ್ಗಮೂಲ ಕೇಳಿ ಇದದ್ದು 9801 ವರ್ಗಮೂಲ. ಒಂದ್ ಸೆಕೆಂಡ್ ಇದನ್ನ ಪಾಸ್ ಮಾಡ್ರಿ, ಪಾಸ್ ಮಾಡಿ ಆನ್ಸರ್ ಕಮೆಂಟ್ ಒಳಗೆ ಹೇಳ್ರಿ ನೋಡೋಣ. 9801 ಸ್ಕ್ವೇರ್ ರೂಟ್ ಏನಾಗ್ತದೆ? 9801 ಸ್ಕ್ವೇರ್ ರೂಟ್ ಏನಾಗ್ತದೆ ಅನ್ನೋದು ಕಮೆಂಟ್ ಒಳಗೆ ಹೇಳಿ. ರೈಟ್, 9801 ಸ್ಕ್ವೇರ್ ರೂಟ್ ಏನಾಗ್ತದೆ ರೀ? ರೈಟ್, 9801 ಲಾಸ್ಟ್ 1 ಅದ, 1 ಅದ, ಇದಕ್ಕೂ ಬರ್ತದೆ, ಇದಕ್ಕೂ ಬರ್ತದೆ, ಇದಕ್ಕೂ ಬರ್ತದೆ. 98 81, ರೈಟ್. 99 ಇಸ್ ಅವರ್ ಆನ್ಸರ್. 99 ಇರೋದ ನಮ್ದು ಆನ್ಸರ್ ಆಗ್ತದ. 9801 ಸ್ಕ್ವೇರ್ ರೂಟ್ ಆಫ್ 9801 ಎಷ್ಟಾಗ್ತದೆ? 99 ಆಗ್ತದೆ. ತಿಳಿಲಿಕ್ಕತ್ತು. ನೆಕ್ಸ್ಟ್, ಫೈಂಡ್ ದ ಸ್ಕ್ವೇರ್ ಆಫ್ 105. 105 ವರ್ಗ ಕಂಡುಹಿಡೀರಿ ಅಂತ ಕೇಳ ನಾವು. ಹೌದಾ? 105 ವರ್ಗ ಏನಾಗ್ತದೆ? 105 into 105, right? 11025. 11025. Yes, 11025. This is our answer. ತಿಳಿಲಿಕ್ಕತ್ತು. ರೈಟ್, ಆದಷ್ಟು ನೀವು ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಸ್ವಲ್ಪ ಪರ್ಫೆಕ್ಟ್ ಆಗ್ತದೆ. ಯಾಕಂದ್ರೆ ಯಾವುದೇ ಒಂದು ನಾವು ಇದುವರೆಗೆ ಏನು ಸಾಲ್ವ್ ಮಾಡಿವಲ್ಲ, ಒಂದಲ್ಲ ಒಂದು ಸ್ಕ್ವೇರ್ ರೂಟ್ ಮೇಲೆ ಅದ, ಮತ್ತು ಏರಿಯಾ ಆಫ್ ಇದು ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಮೇಲೆ ಒಂದದ, ಹೌದಾ? ಆವ್ರೇಜ್ ಮೇಲೆ ಅವ. ಇವನ್ನ ಸ್ವಲ್ಪ ಫೋಕಸ್ ಮಾಡ್ರಿ. ಯಾಕಂದ್ರೆ ಇವು ಕಾನ್ಸೆಪ್ಟ್ ಇವೇನವ ಚಾಪ್ಟರ್ಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇರ್ತಾವ, ಹೌದಾ? ಇವು ಕೇಳಬಹುದು. ಅದಕ್ಕೆ ಆದಷ್ಟು ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್, ಆವ್ರೇಜ್, ಏರಿಯಾ ಆಫ್ ಸರ್ಕಲ್, ಸರ್ಕಂಫರೆನ್ಸ್ ಆಫ್ ಸರ್ಕಲ್, ಆವ್ರೇಜ್ ಚಾಪ್ಟರ್, ಇವೆಲ್ಲಾನು ಇಂಪಾರ್ಟೆಂಟ್ ಅವ, ಹೌದಾ? ಒನ್ಸ್ ಅಗೇನ್ ಏನು ಹೇಳ್ತೀನಪ್ಪ ಅಂತಂದ್ರೆ, ಇಲ್ಲಿವರೆಗೂ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಏನಾದರೂ ಡೌಟ್ಸ್ ಇರ್ತಂದ್ರೆ ಕಮೆಂಟ್ ಒಳಗೆ ಕೇಳ್ರಿ. ಆದಷ್ಟು ನಾವು ನೆಕ್ಸ್ಟ್ ಕ್ಲಾಸ್ನಾಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.